ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ಬಾಳೆಹಣ್ಣು ಯೂಸ್ ಮಾಡಿಕೊಂಡು ಒಂದು ಬನಾನಾ ಕೇಕ್ ಮಾಡ್ತಾ ಇದ್ದೀನಿ. ಬನಾನಾ ಇದು ಬಂದು ನಾನು ಮೀಡಿಯಮ್ ಸೈಜ್ 3 ತೊಗೊಂಡಿದ್ದೀನಿ. ನೀವು ದೊಡ್ಡದಾದರೆ 2 ತೊಗೊಂಡ್ರೆ ಸಾಕಾಗುತ್ತೆ. ಆದಷ್ಟು ಸ್ವಲ್ಪ ಹಣ್ಣಾಗಿರೋದು ತೊಗೊಳ್ಳಿ. 3 ತೊಗೊಂಡಿದ್ದೀನಿ ನಾನು. ಮತ್ತು ನಾನು ಮೈದಾ ಬದಲು ನಾನು ಗೋಧಿ ಹಿಟ್ಟು 1 ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಒಂದು 1/4 ಕಪ್ ಆಗಷ್ಟು ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗಷ್ಟು ನಾನು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಬೇಕಿಂಗು ಸೋಡಾ ತೊಗೊಂಡಿದ್ದೀನಿ. ಮಾಮೂಲಿ ಬಜ್ಜಿ ಬಣ್ಣಗೆ ಹಾಕ್ತಿರಲ್ಲ ಅದು. ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗಷ್ಟು ನಾನು ಬೇಕಿಂಗು ಪೌಡರ್ ತೊಗೊಂಡಿದ್ದೀನಿ. ಬೇಕ್ರಿಗಳೆಲ್ಲ ಯೂಸ್ ಮಾಡ್ತಾರಲ್ಲ ಆ ಸೋಡಾ. ಒಂದು 1/4 ಕಪ್ ಆಗಷ್ಟು ನಮಗೆ ಹಾಲು ಬೇಕಾಗುತ್ತೆ. ಮತ್ತು ಗಾರ್ನಿಷಿಂಗ್ಗೆ ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ತೊಗೊಂಡಿದ್ದೀನಿ. ನೀವು ಯಾವ್ದು ಸೀಡ್ಸ್ ಆದ್ರೂ ಗಾರ್ನಿಷಿಂಗ್ಗೆ ತೊಗೊಬೋದು. ಮತ್ತು ನಾನು ಈ ಥರ ಬೌಲಲ್ಲಿ ಇಟ್ಟು ಕೇಕ್ ಮಾಡ್ತಾಯಿದ್ದೀನಿ. ನಾನು ಓವನೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಕೈಯಲ್ಲಿ ಏನು ಮಿಕ್ಸ್ ಮಾಡ್ತಾಯಿಲ್ಲ, ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬಾಳೆಹಣ್ಣು ಇದೆಯಲ್ಲ ಅದನ್ನು ನಾನು ಸ್ವಲ್ಪ ರಫಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟ್ ನಾನು ಇದು ಮಿಕ್ಸಿ ಮಾಡ್ಕೊತೀನಿ. ಈಗ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು. ನಾನು ಸ್ವಲ್ಪ ಮಿಕ್ಸಿನಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಇದೇ ಜಾರಿಗೆ ಈಗ ನಾನು ಎಣ್ಣೆ 1/4 ಕಪ್ ತೊಗೊತಾ ಇದ್ದೀನಿ. 1 ಕಪ್ಪು ಗೋಧಿ ಹಿಟ್ಟಿಗೆ 1/4 ಕಪ್ ಆಗಷ್ಟು ಎಣ್ಣೆ ಮತ್ತು 1/4 ಕಪ್ ಹಾಲು. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನಾವು ಹಾಲು ಮಿಕ್ಸ್ ಮಾಡ್ಕೊಬೋದು. ಮತ್ತು ಬೆಲ್ಲದ ಪುಡಿ ನಾನು ಒಂದು 1/4 ಕಪ್ ತೊಗೊಂಡಿದ್ದೀನಿ. ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ 1/4 ಕಪ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮತ್ತು ನೋಡಿ ಫ್ರೆಂಡ್ಸ್ ಆಗಿದೆ. ಬೆಲ್ಲ, ಹಾಲು ಮತ್ತು ಎಣ್ಣೆ ಇಷ್ಟ ಹಾಕಿ ನಾನು ನೋಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪ ಕೋಕೋ ಪೌಡರು ಮತ್ತು ಅದನ್ನು ನಾವು ಜಲ್ಡಿ ಮಾಡ್ಕೊಂಬಿಡೋಣ. ಏನೇನಿದ್ರೆ ಕೋಕೋ ಪೌಡ್ರು ಮತ್ತು ಗೋಧಿ ಹಿಟ್ಟು. ನೀವು ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಬೋದು. ಸ್ವಲ್ಪ ನಾನು ಜಲ್ಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್ ಆಗಿದೆ, ಜಡೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ 2 ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಡೈರೆಕ್ಟ್ ಎಲ್ಲ ನಾನು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ವೆನಿಲಾ ಎಸೆನ್ಸ್ ಒಂದು 1/4 ಟೀ ಸ್ಪೂನು. ಫಸ್ಟ್ ಮಿಕ್ಸಿಗೆ ಹಾಕ್ಕೊತೀನಿ ನಾನು. ಆಗಬೇಕು ಅಂದರೆ ಇನ್ನೊಂಚೂರು ನಾವು ಸೇರಿಸ್ಕೊಬೋದು. ನೋಡಿ ಫ್ರೆಂಡ್ಸ್ ಒಂದು ರೌಂಡ್ ಹಾಕಿದ್ದೀನಿ. ಸ್ವಲ್ಪ ಇನ್ನೂ ಬೇಕಾಗುತ್ತೆ. ಇನ್ನೊಂದು 1/4 ಕಪ್ ಆಗಷ್ಟು ನಾವು ಹಾಲು ಸೇರಿಸ್ಕೊತಾ ಇದ್ದೀವಿ. ರಿಕ್ವೈರ್ಮೆಂಟ್ ಎಷ್ಟು ಬೇಕಾಗಷ್ಟು ನೋಡಿಕೊಂಡು ಇನ್ನೊಂದು 1/4 ಕಪ್ ನಾನು ಹಾಲು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್ ಕೇಕ್ ಬ್ಯಾಟರ್ ರೆಡಿ ಆಗಿದೆ ನೋಡಿ. ನೀವು ಮಿಕ್ಸ್ ಮಾಡ್ಕೊಡೋದೆಲ್ಲ ಏನು ಬೇಡ, ಮಿಕ್ಸಿನೆಲ್ಲ ನೀವು ಆರಾಮಾಗಿ ಮಾಡ್ಕೊಬೋದು ನೋಡಿ. ಟೋಟಲ್ ನನಗೆ ಇದು ರೆಡಿ ಮಾಡ್ಕೊಳೋಕ್ಕೆ ಮೊದಲು 1/4 ಕಪ್ ಯೂಸ್ ಮಾಡಿದ್ದೆ. ನಂತರ ಇನ್ನೊಂದು ಅರ್ಧ ಕಪ್, ಟೋಟಲು 3/4 ಕಪ್ ಆಗಷ್ಟು ಹಾಲು ಕರೆಕ್ಟಾಗಿ ಇಡಿಸಿದೆ. ಬ್ಯಾಟರ್ ನೋಡಿ ರೆಡಿ ಆಗಿದೆ. ನಾವು ವಿಸ್ಕರ್ ತೊಗೊಂಡು ಮಿಕ್ಸ್ ಮಾಡಬೇಕು ಅನ್ನೋ ಗೋಜಿ ಏನಿಲ್ಲ ನೋಡಿ. ಮಿಕ್ಸಿನೆಲ್ಲ ಆರಾಮಾಗಿ ನಾವು ಮಾಡ್ಕೊಬೋದು. ಬನಾನಾ ಕೇಕ್ದು ಬ್ಯಾಟರು ರೆಡಿಯಾಗಿದೆ. ಇಷ್ಟ ಆದರೆ ನಮಗೆ ಸಾಕು ಈ ಹದದಲ್ಲಿ. ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾವು ಯಾವುದ್ರಲ್ಲಿ ಏನು ಮಾಡ್ತೀವಿ, ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫುಲ್ ಕೆಳಗಡೆ ಎಲ್ಲ ನೀಟಾಗಿ ಶೇಪಲ್ಲಿ ಕಟ್ ಮಾಡಿ ಗ್ರೀಸ್ ಆಗಿದೆ. ಈಗ ನಾವು ಮಾಡಿದ್ದೀರಲ್ಲ ಬ್ಯಾಟರ್ನ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ. ಫ್ರೆಂಡ್ಸ್ ಕಂಪ್ಲೀಟಾಗಿ ಬ್ಯಾಟರು ನಾನು ಸೇರಿಸಿದ್ದೀನಿ. ಸ್ವಲ್ಪ ನಾವು ಡಿಪ್ ಮಾಡ್ಕೊಳ್ಳೋಣ. ಇವನ್ನಾಗಿ ನೀಟಾಗಿ ಕೂರುತ್ತೆ ಸಣ್ಣಾಗಿ. ನೀವು ದೊಡ್ಡದ್ರಲ್ಲಿ ಮಾಡೋಕೆ ಹೋದರೆ ಬೇಗ ಬೇಯುತ್ತೆ. ಇದೊಂದು ಸ್ವಲ್ಪ ಒಂದು 35ರಿಂದ 40 ನಿಮಿಷ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ. ಈ ಥರ ಏನಿದ್ರೆ ಎಲ್ಲ ಸ್ವಲ್ಪ ಈಚೆ ಬರುತ್ತೆ, ಈಕ್ವಲಾಗಿ ನೀಟಾಗಿ ಕೂರುತ್ತೆ. ಇವಾಗ ಇದ್ರ ಮೇಲೆ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಸೇರಿಸ್ಕೊಬೋದು. ನಾನು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಸೇರಿಸ್ಕೊತಾ ಇದ್ದೀನಿ.
ಓಕೆ, ರೆಡಿಯಾಗಿದೆ. ನಾನು ಕುಕ್ಕರಲ್ಲೇ ಮಾಡೋದ್ರಿಂದ ಕುಕ್ಕರ್ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡಿ ನಾನು ರಿಂಗ್ ಹಾಕಿ ರಿಂಗ್ ಮೇಲೆ ಒಂದು ನೋಡಿ ಈ ಥರ ಇಡ್ತಾಯಿದ್ದೀನಿ. ನಾನು ಇಟ್ಬಿಟ್ಟು ಈ ಥರ ಒಂದು ತಟ್ಟೆ ಮುಚ್ಚಿಬಿಟ್ಟು ನಾನು ಸುಮಾರು ಒಂದು 30ರಿಂದ 40 ನಿಮಿಷ ನಾವು ಸಿಮ್ಮಲ್ಲಿ ನಾವು ಬೇಕಿಂಗ್ ಮಾಡ್ಕೊಬೇಕಾಗುತ್ತೆ. ಇದ್ರ ಮೇಲೆ ಏನೇನೋ ಒಂದು ಸ್ವಲ್ಪ ತೂಕದ ನಾವು ಇಟ್ಕೊಬೇಕಾಗುತ್ತೆ. ಈ ಥರ ನಾನು ಸ್ವಲ್ಪ ತೂಕದ್ದು ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. 50 ಮಿನಿಟ್ಸ್ ನಾನು ಹಾಗೇ ಬಿಟ್ಟಿದ್ದೀನಿ. ಇವಾಗ ನಾವು ತೆಗೆಯೋಣ. ನೋಡಿ ಬೆಂದಿದೆ. ನಾವು ಈ ಥರ ಟೂತ್ ಪಿಕ್ಕಲ್ಲಿ ಈ ಥರ ಅದುಮಿದ್ರೆ ಮೆತ್ತಬಾರ್ದು. ನೋಡಿ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ನಾವು ಬಿಡೋಣ. ನೋಡಿ ಟೂತ್ ಪಿಕ್ಕಲ್ಲಿ ಅಂಟ್ತಾ ಇಲ್ಲ. ಈಗ ಇದು ರೆಡಿಯಾಗಿದೆ. ಇದು ಕಂಪ್ಲೀಟಾಗಿ ಕೂಲ್ ಆಗಿಬಿಡಲಿ. ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಆಗಿದೆ, ಕೂಲ್ ಆಗಿದೆ. ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಸಿಂಪಲಾಗಿ ಈಸಿಯಾಗಿರೋ ಒಂದು ಬನಾನಾ ಕೇಕು ರೆಡಿಯಾಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.